ನಿಮ್ಮ ದಾಂಪತ್ಯ ಜೀವನವು ಸಿಹಿಯಿಂದ ಕೂಡಿರಲಿ. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಅಪ್ಪ ಅಮ್ಮ. ಏಳೇಳು ಜನ್ಮಕ್ಕೂ ನಿಮ್ಮ ಸಂಬಂಧ ಹೀಗೆ ಖುಷಿಯಾಗಿ ಹಸ್ರಾಗಿ ಸಿಹಿಯಾಗಿ ಕೂಡಿರಲಿ ಅಂತ ನಾನು ದೇವ್ರನ್ನ ಬೇಡ್ಕೊಳ್ತೀನಿ. ನಿಮ್ಮ ಕನಸೆಲ್ಲ ನನಸಾಗಲಿ. ಹ್ಯಾಪಿ ಆ್ಯನಿವರ್ಸರಿ ಮಾಮ್, ಡ್ಯಾಡ್. Your journey together has been inspiration to us. You both mean the world to us. And I'm so proud to say that I'm your daughter. ಡ್ಯಾಡ್ ಮಾಮ್ ಆ್ಯನಿವರ್ಸರಿ ಆಗಿತ್ತು ನೆನ್ನೆ. ಸೊ ನಮ್ಮನೇಲಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಅವ್ರಿಗೆ ಈ ಆಡಂಬರ ಎಲ್ಲ ಇಷ್ಟ ಆಗೋದಿಲ್ಲ. ಅಲ್ಲಿಗೂ ಒಂದು ಚಿಕ್ಕ ಕೇಕ್ ಕಟ್ ಮಾಡ್ತೀನಿ ಅಂದರೆ ಒಂದಷ್ಟು ಬೈಸ್ಕೊಂಡೆ, ಕೇಕೆಲ್ಲ ಬೇಡ. ಅವ್ರಿಗೇನು ಅಂದರೆ ಮನೇಲಿ ಒಂದು ಸ್ವಲ್ಪ ಒಳ್ಳೆ ಅಡುಗೆಗಳು ಮಾಡಬೇಕು. ನೆನ್ನೆ ಗುರುವಾರ ಆಗಿತ್ತಲ್ವ, ಸೊ ಅವ್ರು ನಾನ್ ವೆಜ್ಜು ಅಮ್ಮ ತಿನ್ನೋದಿಲ್ಲ, ಅಪ್ಪ ತಿಂತಾರೆ. ಅದಕ್ಕೋಸ್ಕರ ಮಾಮ್ ಓಕೆ, ನಮ್ಮ ಚಿಕ್ಕಪ್ಪಂದಿರು ಮಕ್ಕಳು ಎಲ್ಲ ಮನೆಗೆ ಬಂದಿದ್ದರು. ಸೊ ಅವ್ರಿಗೆ ನಾನ್ ವೆಜ್ ಮಾಡಿದ್ವಿ. ಇನ್ನು ನಮ್ಮ ಮಮ್ಮಿ ವೆಜ್ ಅಂತ ಹೇಳಿದ್ದಕ್ಕೆ ನಮ್ಮ ತಮ್ಮ ಅವ್ರಿಗೆ ಸ್ವಲ್ಪ ವೆಜ್ ಐಟಮ್ ತರಿಸಿದ. ಸೊ ನಮ್ಮ ಮನೇಲಿ ಇದು ನಾವು ಸಿಂಪಲಾಗಿ ಮಾಡಿದ್ವಿ. ಇನ್ನೂ ಆಡಂಬರ ಏನೂ ಮಾಡಲಿಲ್ಲ. ನನ್ನ ಕೈಲಾದಷ್ಟು ನಾನೊಂದು ಚಿಕ್ಕ ಗಿಫ್ಟ್ ಕೊಟ್ಟಿದ್ದೆ ನಮ್ಮ ಡ್ಯಾಡ್ ನಮ್ಮ ಮಾಮ್ಗೆ. ಸೊ ಸೆಲೆಬ್ರೇಷನ್ ಅನ್ನೋದು ದೊಡ್ಡ ದೊಡ್ಡ ಪಾರ್ಟಿ ಮಾಡಬೇಕಂತ ಏನೂ ಇಲ್ಲ. ಸೊ ದೇ ಆರ್ ಹ್ಯಾಪಿ. ನಾನು ಏನೆಲ್ಲ ನನ್ನ ಇಷ್ಟವಾಗಿ ನನಗೇನು ಮಾಡ್ಬೇಕು ಅನ್ನಿಸ್ತೋ ಅದು ನಾನು ಮಾಡಿದೆ. ಬಿಕಾಸ್ ನಾನು ಹೋಗಿದ್ದು ಮಧ್ಯಾಹ್ನ ಹೋದೆ. ಒಂದು ಸ್ವಲ್ಪ ಅಡುಗೆ ಮಾಡೋಕ್ಕೆ ಹೇಳಿದರು ಪಪ್ಪ. ಸೊ ಬಂದವ್ರಿಗೆಲ್ಲ ನಾನು ಸ್ವಲ್ಪ ನಾನ್ ವೆಜ್ಜು ಅದು ಇದು ಮಾಡಬೇಕಾಗಿತ್ತು. ಅಡುಗೆಗಳೆಲ್ಲ ಮಾಡಿ ಸಂಜೆ ಆಯಿತು, ಎಲ್ಲರೂ ಮನೆಗೆ ಹೋಗಬೇಕಲ್ವ. ಸೊ ಅದಕ್ಕೆ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಕ್ಚುಲಿ ಡ್ಯಾಡ್ ಮಾಮ್ ದೇ ಫೆಲ್ಟ್ ಸೋ ಹ್ಯಾಪಿ. ತುಂಬ ಖುಷಿಪಟ್ಟರು. ಸಾಕು ಇಷ್ಟು ಮಾಡಿದ್ರೆ. ಸೊ ನೀವು ಅಷ್ಟೇ ನಿಮ್ಮ ಡ್ಯಾಡ್ ಮಾಮ್ಗೆ ಮನೇಲಿ ಫ್ರೆಂಡ್ಸಿಗೆ ಮಾಡ್ತೀರಾ, ಹೊರಗಡೆ ಎಲ್ಲ ರಿಲೇಟಿವ್ಸ್ಗೆಲ್ಲ ಹೋಗ್ತೀರಾ, ಸೆಲೆಬ್ರೇಷನ್ ಮಾಡ್ತೀರಾ. ವೈ ಕಾಂಟ್ ಡ್ಯಾಡ್ ಮಾಮ್ ಮರ್ಯಾದೆ ಹೋಗ್ಬಿಡುತ್ತಾ ಅವ್ರಿಗೇನಾದರೂ ಈ ಥರ ಮಾಡಿದ್ರೆ? ಏನೂ ಇಲ್ವಲ್ಲ. ಅವ್ರನ್ನ ಖುಷಿಪಡಿಸಿ. ಯಾಕೆ ಚಿಕ್ಕ ವಯಸ್ಸಿಂದ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಪುಟ್ಟ ಕೇಕ್ ಆಗಿರ್ಬೋದು, ನಿಮಗೆ ಲೈಕ್ ಏನಂತಾರೆ, ಹೊಸ ಡ್ರೆಸ್ ಹಾಕ್ಸಿ, ಫ್ರೆಂಡ್ಸ್ನೆಲ್ಲ ಕರೆಸಿ, ಚಾಕ್ಲೇಟ್ ಕೊಡಿಸಿ, ಇಷ್ಟು ವರ್ಷದಿಂದ ಅವರು ಆ ಥರ ಬರ್ಡೇ ಸೆಲೆಬ್ರೇಷನ್ ಮಾಡಿರ್ತಾರೆ. ವೈ ನಾಟ್? ನೀವು ಇಷ್ಟು ದೊಡ್ಡವರಾಗಿ ನಿಮ್ಮ ಡ್ಯಾಡ್ ಮಾಮ್ಗೆ ಒಂದು ಚಿಕ್ಕ ಕೇಕ್ ಸೆಲೆಬ್ರೇಷನ್ ಮಾಡೋಕ್ಕಾಗೋದಿಲ್ವಾ? ಎಸ್, ನೀವು ಅಷ್ಟೇ ಸಣ್ಣ ಪುಟ್ಟ ಖುಷಿಯನ್ನು ಹಂಚ್ಕೊಳ್ಳಿ, ಖುಷಿಪಡಿ. ಡ್ಯಾಡ್ ಮಾಮ್ನ ಚೆನ್ನಾಗಿಟ್ಟಿರಿ, ಅವ್ರನ್ನ ಗೌರವಿಸಿ. ಎಲ್ಲರ ಮುಂದೆ ಅವ್ರನ್ನ ಡೌನ್ ಮಾಡಬೇಡಿ. ನಿಮ್ಮಿಂದ ಅವ್ರು ತಲೆ ಎತ್ತಿ ನಡೆಯಂಗೆ ಮಾಡಿ. ಸೊ ದೇ ಆರ್ ಯುವರ್ ವರ್ಲ್ಡ್. ಅವರೇ ಪ್ರಪಂಚ ಆಗಿರ್ತಾರೆ ನಿಮಗೆ. ಸೊ ಮೇಕ್ ದೆಮ್ ಪ್ರೌಡ್ ಅಲ್ವಾ? ಸೊ ನಮ್ಮ ಕೈಲಾಗಿದ್ದಷ್ಟು ಅಷ್ಟೇ, ಅವ್ರನ್ನ ಪ್ರೌಡ್ ಮಾಡಬೇಕು ಅಷ್ಟೇ. ಸೊ ದೇರ್ ಇಸ್ ನಥಿಂಗ್. ಅದಕ್ಕಿಂತ ಒಂದು ಒಳ್ಳೆ ಗಿಫ್ಟ್ ಏನೂ ಇಲ್ಲ. ಸೊ ಇಲ್ಲಿ ಮಾಮ್ಗೆ ವಿಡಿಯೋ ಕಾಲ್ ಮಾಡ್ತಿದ್ರು ನಮ್ಮ ಮನೆಗೆ. ಆ್ಯಕ್ಚುಲಿ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ನಾವು. ಸೊ ಯಾರ್ಯಾರೆಲ್ಲ ಮನೇಲಿದ್ದರೋ ಅವ್ರನ್ನ ಮಾತ್ರ ಒಂದಷ್ಟು ಜನ ನಮ್ಮ ಕೊನೆ ಚಿಕ್ಕಮ್ಮ ಬಂದಿದ್ಲು, ಅವ್ರ ಹಸ್ಬೆಂಡ್ ಬಂದಿದ್ದರು, ನಮ್ಮ ಹಸ್ಬೆಂಡ್ ಬಂದಿದ್ದರು, ಮತ್ತು ನಮ್ಮ ಮಾವನ ಮಕ್ಕಳಿದ್ದರು, ನಮ್ಮ ಚಿಕ್ಕಪ್ಪನ ಮಕ್ಕಳಿದ್ದರು. ಇನ್ನು ಕೆಲವರು ಅವ್ರ ಊರ ಹಬ್ಬ ಇತ್ತು. ಅಂದರೆ ಇವಾಗ ನಮ್ಮ ಚಿಕ್ಕಮ್ಮ ಮನೇಲಿ ಊರ ಹಬ್ಬ ಇದೆ. ಸೊ ಇಟ್ಸ್ ಆನ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಹೊಸ ರೋಡಲ್ಲಿ. ಸೊ ವಿ ಆರ್ ಗೋಯಿಂಗ್ ದೇ. ಸೊ ಅವರು ಬ್ಯುಸಿಯಾಗಿದ್ರಲ್ವ. ಸೊ ದಟ್ಸ್ ಅ ರೀಸನ್ ವಿ ಶುಡ್ ನಾಟ್ ಡಿಸ್ಟರ್ಬ್ ದೆಮ್. ಬಿಕಾಸ್ ಅವ್ರಿಗೂ ಮನೇಲಿ ತುಂಬ ಕೆಲಸ ಇರುತ್ತೆ ಅಂತ ಹೇಳಿ ಯಾರನ್ನೂ ಕರೆಯೋಕ್ಕೆ ಹೋಗಲಿಲ್ಲ. ಇಟ್ ವಾಸ್ ಗುಡ್. ಸಿಂಪಲ್ಲಾಗಿ ಕ್ಯೂಟಾಗಿ ಕೇಕೆಲ್ಲ ಕಟ್ ಮಾಡಿ ವಿ ಹ್ಯಾಡ್. ಅವ್ರಿಗೆ ಐಸ್ ಕೇಕ್ ಅಂದರೆ ಆಗೋದಿಲ್ಲ. ಆ ಟೈಮಲ್ಲಿಂದನೂ ಏನಂತಾರೆ, ಐಸ್ ಕೇಕ್ ಅನ್ನೋದು ಆಗ್ಲಿಂದ ಇರಲಿಲ್ಲ, ಈಗ ಬಂದಿರತಕ್ಕಂಥದ್ದು. ಸೊ ಹೇಗಿದ್ರೂ ತಿನ್ನಲೇಬೇಕಲ್ವ. ಬಟರ್ಸ್ಕಾಚ್ ಫ್ಲೇವರ್ ಅಷ್ಟಕ್ಕಷ್ಟೇ, ಬಟ್ ಓಕೆ, ಚೆನ್ನಾಗಿತ್ತು. ಆ್ಯಂಡ್ ಎಸ್, ವಿ ಆಲ್ ಹ್ಯಾಡ್ ಸಮ್ ಫನ್ ಟೈಮ್. ಹಳೆ ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ, ಡ್ಯಾಡ್ ಮಾಮ್ ಮದುವೆ ಫೋಟೋಸು ಅಷ್ಟು. ಆಮೇಲೆ ನಾವು ಒಂದು ಸ್ವಲ್ಪ ಪಿಕ್ಸ್ ತಗೊಂಡ್ವಿ, ಕೇಕ್ ತಿನ್ಸಿದ್ವಿ. ಡೇ ತುಂಬ ಚೆನ್ನಾಗಿತ್ತು. ನೀವೇ ಎಂಜಾಯ್ ಮಾಡಿ ಹೀಗೆ ಡ್ಯಾಡಿ ಮಮ್ಮಿ ಜೊತೆ.